ತಮ್ಮ ಇಮೇಜ್ ಹೆಚ್ಚಿಸಿಕೊಳ್ಳುವಲ್ಲಿ ಸಿಎಂ ಫೋಕಸ್ ಮಾಡ್ತಾ ಇರೋದು ಭ್ರಷ್ಟ ಅಧಿಕಾರಿಗಳ ಮೇಲೆ. ಈ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸೋ ಮೂಲಕ ತಮ್ಮ ಇಮೇಜ್ ಹೆಚ್ಚಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಯಾರೆಲ್ಲ ತರ್ತಾ ಇದ್ದಾರೋ ಅಂತಹ ಅಧಿಕಾರಿಗಳ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರಂತೆ ಸಿಎಂ. ಭ್ರಷ್ಟಾಚಾರದಲ್ಲಿ ಮುಳುಗಿದ ಅಧಿಕಾರಿಗಳ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭ್ರಷ್ಟರಹಿತ ಆಡಳಿತ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಂತ್ರವನ್ನ ರೂಪಿಸಿದ್ದಾರೆ ಅಂತ. ಒಂದು ಕಡೆ ಮೂಡ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಈ 40 ವರ್ಷದ ರಾಜಕಾರಣದಲ್ಲಿ ಒಂದು ಸ್ವಲ್ಪನೂ ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡಿದವರು. ಸೊ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಕೊಡೋದಕ್ಕೆ ಈ ನಿರ್ಧಾರ. ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸಿಎಂ ಭ್ರಷ್ಟ ಅಧಿಕಾರಿಗಳ ಬೇಟೆಗೆ ಇಳಿದಿದ್ದಾರೆ. ಇದು ಯಾವ ರೀತಿಯಾಗಿ ಸಿಎಂ ಇಮೇಜ್ ಹೆಚ್ಚಿಸುತ್ತೆ ಅಂತ? ಸಭಾ ಏನು ಸಿಎಂ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಒಂದು ಸಿಎಂ ಆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಯಾವುದೇ ರೀತಿಯ ಭ್ರಷ್ಟಾಚಾರಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಒಂದು ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ವಾಲ್ಮೀಕಿ ಹಗರಣ ಆಗಿರ್ಬೋದು, ಜೊತೆಗೆ ಮೂಡ ಆಗಿರ್ಬೋದು, ಜೊತೆಗೆ ಅಬ್ಕಾರಿ ಇಲಾಖೆಯ ಹಗರಣ ಆಗಿರ್ಬೋದು. ಹೀಗಾಗಿ ಸಾಕಷ್ಟು ಹಗರಣಗಳು ಜೊತೆಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಜನಸಾಮಾನ್ಯರಲ್ಲೂ ಕೂಡ ಎಲ್ಲ ಒಂದು ಕಡೆ ಈ ಒಂದು ಜನರಿಗೆ ತಲುಪಬೇಕಾದಂಥ ಯೋಜನೆಗಳು ತಲುಪ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮೂಲವನ್ನು ಪತ್ತೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈ ಎಲ್ಲ ಒಂದು ಹಗರಣಗಳಾಗಿರ್ಬೋದು, ಜೊತೆಗೆ ಯೋಜನೆಗಳಿಗೆ ಜನರಿಗೆ ತಲುಪಲಿಕ್ಕೆ ವಿಫಲ ಆಗಿರ್ಬೋದು. ಈ ಎಲ್ಲದಕ್ಕೂ ಕಾರಣ ಪ್ರಮುಖವಾಗಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ತಮ್ಮ ಜವಾಬ್ದಾರಿಯನ್ನು ಮರೆತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಹಾಗಾಗಿ ತಮ್ಮ ಯೋಜನೆಗಳಾಗಿರ್ಬೋದು, ಜೊತೆಗೆ ಸರ್ಕಾರದ ಒಂದು ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ನಿಲುವಾಗಿರುವಂಥದ್ದು. ಹಾಗಾಗಿ ತಮ್ಮ ಆಪ್ತರ ಮುಖಾಂತರ, ಆಪ್ತ ಅಧಿಕಾರಿಗಳ ಮುಖಾಂತರ ರಾಜ್ಯದಲ್ಲಿ ಏನು ಗ್ರಾಮ ಪಂಚಾಯತಿಯಿಂದ ಹಿಡಿದು ಏನು ವಿಧಾನಸೌಧದ ಸಚಿವರ ಕಚೇರಿವರೆಗೂ ಯಾರೆಲ್ಲ ಪ್ರಮುಖ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ಪಟ್ಟಿಯನ್ನು, ಅವರ ಮಾಹಿತಿಯನ್ನು ಸಂಗ್ರಹ ಮಾಡುವಂತೆ ಸೂಚಿಸಿದ್ರು. ಆ ಮಾಹಿತಿ ಕೂಡ ಈಗ ಸಿಎಂ ಕೈ ಸೇರಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಯಾರು ಆ ಅಧಿಕಾರಿ ಹಿನ್ನೆಲೆ ಏನು, ಆತನಿಗೆ ಯಾರು ಬೆಂಬಲವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಡೇಟಾಗಳನ್ನು ಕಲೆಕ್ಟ್ ಮಾಡಿ ಈಗಾಗಲೇ ಸಿಎಂ ಅವರು ತಮ್ಮ ಬಳಿ ಇಟ್ಕೊಂಡಿರುವಂಥದ್ದು. ಆ ಮುಖಾಂತರ ಅಧಿಕಾರಿಗಳಿಗೆ ನೇರವಾಗಿ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ಕಠಿಣ ಕ್ರಮಕ್ಕೂ ಕೂಡ ತಾವು ಮುಂದಾಗಬೇಕು ಅನ್ನೋ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕಂದರೆ ತಮ್ಮ ಒಂದು ಅವಧಿಯಲ್ಲಿ ಭ್ರಷ್ಟಾಚಾರದ ಆಡಳಿತವನ್ನು ಕೊಡಬೇಕು, ತಮ್ಮ ಇಮೇಜನ್ನು ಕೂಡ ಹೆಚ್ಚಿಸ್ಕೊಳ್ಬೇಕು, ಜೊತೆಗೆ ಸರ್ಕಾರದ ಇಮೇಜನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.